ಹಾಯ್ ಹಲೋ ನಮಸ್ಕಾರ. ಏಪ್ರಿಲ್ ಮೇ ಅಂದರೆ ಈ ನಮ್ಮ ತುಳುನಾಡಲ್ಲಿ ಭೂತ ಕೋಲ ಅದೆಲ್ಲ ನಡೆಯುವಂಥ ಟೈಮ್. ಸೊ ಇವಾಗ ನಾವು ಕೂಡ ನಮ್ಮ ಕುಟುಂಬದ ಮನೆಗೆ ತರವಾಡಿಗೆ ಹೋಗ್ತಾ ಇದ್ದೇವೆ. ಯಾಕಂದರೆ ಅಲ್ಲಿ ಕೂಡ ಕೋಲ ಮತ್ತು ನೆಕ್ಸ್ಟ್ ದಿನ ಅಗೇಲ್ ಅಂತ ಹೇಳ್ತಾರೆ. ನಮ್ಮ ತುಳುವರಿಗೆ ಗೊತ್ತಿರುತ್ತೆ ಇದೆ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ. ನಿಮಗೊಂದು ವಿಷಯ ಗೊತ್ತಾ, ನಾವು ತುಳುನಾಡಿನವರು ಏನು ಮಾಡಿದ್ರೂ ಕೂಡ ಇದಂತೂ ವರ್ಷ ವರ್ಷ ಬರುವಂಥ ಕೋಲ ಇರಲಿ, ನಮ್ಮ ತರವಾಡಿನ ಯಾವುದೇ ಕೆಲಸ ಇರಲಿ, ಅದನ್ನು ಮಿಸ್ ಮಾಡಿಕೊಳ್ಳಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ತುಳುನಾಡಲ್ಲಿ ಈ ತರವಾಡು ಅನ್ನೋದು ತುಂಬಾ ಒಂದು ವಿಶೇಷ ಆ್ಯಂಡ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟ್ ನಮಗೆ ನಮ್ಮ ತರವಾಡು ಆ ದೈವಗಳು ಅವರ ಒಂದು ಬ್ಲೆಸ್ಸಿಂಗ್, ಅವರ ಒಂದು ಆಶೀರ್ವಾದ ಇದ್ದರೆ ನಮಗೆ ಎಲ್ಲಿ ಹೋದರೂ ಜಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ಕೂಡ ಬ್ಯಾಂಗ್ಳೂರಿಂದ ನಾವು ಬಂದು ಅದಕ್ಕೋಸ್ಕರನೇ ಹೋಗ್ತಾ ಇದ್ದೇವೆ. ಇದೇ ನಮ್ಮ ಕುಟುಂಬದ ಮನೆ. ಇಲ್ಲಿ 5 ದೇವರುಗಳು ಇದ್ದಾರೆ. ನಮಗೆ ಏನೇ ಕಷ್ಟ ಬರಲಿ ಲೈಫಲ್ಲಿ ಫಸ್ಟ್ ನೆನಪಾಗೋದು ನಮ್ಮ ದೇವರುಗಳು, ಅಂದರೆ ನಮ್ಮ ಕುಟುಂಬದ ದೇವರುಗಳು ಫಸ್ಟ್ ನೆನಪಾಗೋದು. ನಮ್ಮ ಮನೆಯಿಂದ ಇದು ಸ್ವಲ್ಪ ಒಂದು 3/4 ಗಂಟೆ 1 ಅವರ್ ಹಾಗೆ ಇದೆ ಹೋಗಲಿಕ್ಕೆ. ನಾವು ರೀಚ್ ಆಗಬೇಕಾದ್ರೆ ಒಂದು 3 o'clock ಹಾಗೆ ಆಗಿತ್ತು. ನೋಡಿ, ಕೆಲವರೊಬ್ಬರು ಬಂದಿದ್ದರು, ಕೆಲವೊಬ್ಬರು ಲೇಟಾಗಿ ಬರ್ತಾರೆ. ಇವತ್ತು ರಾತ್ರಿ ಇಲ್ಲಿ ಕೋಲ ಇದೆ ದೈವಗಳದ್ದು. ಆಮೇಲೆ ನೆಕ್ಸ್ಟ್ ದಿನ ಅಗೇಲ್ ಅಂತ ಹೇಳ್ತೀವಿ, ಅದು ಕೂಡ ಇದೆ. ಲಾಸ್ಟ್ ಇಯರ್ ಅನ್ಶಿದು ಪಪ್ಪನೂ ಬಂದಿದ್ದರು, ಬಟ್ ಈ ಸಲ ಅವರಿಗೆ ರಜೆ ಇರಲಿಲ್ಲ. ಹಾಗಾಗಿ ನಾನು ಮತ್ತು ಅನ್ಶಿ ಮಾತ್ರ ಬಂದಿದ್ವಿ. ನೋಡಿ, ಇವಾಗ ಕೋಲಕ್ಕೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಆಗ್ತಾ ಇದೆ. ಇದು ಭಂಡಾರ ಬರೋದು ಅಂತ ಹೇಳ್ತಾರೆ. ಇದು ವರ್ಷಕ್ಕೆ ಒಂದೇ ಸಲ ನಡೆಯೋದು ಈ ಕೋಲ ಈ ತರವಾಡು ಮನೇಲಿ. ಹಾಗಾಗಿ ಕೆಲವೊಬ್ಬರು ವಿದೇಶದಲ್ಲಿದ್ದರೂ ಕೂಡ ಅದಕ್ಕೋಸ್ಕರನೇ ಬರ್ತಾರೆ ರಜೆ ತಗೊಂಡು. ಇಲ್ಲಿ ನಾವು ದೇವರಿಗೆ ಎಷ್ಟು ಸೇವೆ ಕೊಡ್ತೀವೋ ಅಥವಾ ಇಲ್ಲಿ ಬಂದು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿಯ ಜನರ ಒಂದು ನಂಬಿಕೆ. ಆ್ಯಂಡ್ ಅದು ನಿಜ ಕೂಡ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕೋಲ ಸ್ಟಾರ್ಟ್ ಆಗುತ್ತೆ. ಮತ್ತು ರಾತ್ರಿ ಸ್ಟಾರ್ಟ್ ಆದರೆ ಬೆಳಿಗ್ಗೆ ತನಕನೂ ಕೋಲ ಇರುತ್ತೆ. ಇದು ನೋಡಿ, ಇಲ್ಲಿ ಕಟ್ ಮಾಡ್ತಾ ಇದ್ದಾರಲ್ಲ ಕೋಳಿ ಎಲ್ಲ, ಇದೆಲ್ಲ ಹರಕೆಗೆ ಬಂದಿರುವಂತಹ ಕೋಳಿ. ನಮಗೇನಾದರೂ ತೊಂದರೆ ಆದರೆ, ಅಂದರೆ ನಮ್ಮ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಆಗಿದರೆ ಅಥವಾ ನಮಗೇನಾದರೂ ಕೆಲಸ ಆಗಬೇಕು ಅಂತ ಇದ್ದರೆ ನಮ್ಮ ದೈವಗಳಿಗೆ ಒಂದು ಕೋಳಿ ಕೊಡ್ತೀವಿ ಅಂತ ಹೇಳಿ ಪ್ರೇ ಮಾಡಿದರೆ ನಿಮ್ಮ ಕೆಲಸ ಆದ ಹಾಗೆ. ಆಲ್ಮೋಸ್ಟ್ ಒಂದು 100 ಕೋಳಿ ಇತ್ತು ನಮ್ಮ ದೈವಗಳಿಗೆ ಹರಕೆಯಾಗಿ ಬಂದಿರುವಂಥದ್ದು. ಅದನ್ನೆಲ್ಲ ಕಟ್ ಮಾಡಿ ದೇವರಿಗೆ ಅಡುಗೆ ಎಲ್ಲ ಮಾಡಿ ದೇವರಿಗೆ ಫಸ್ಟ್ ಇಡ್ತಾರೆ. ಆಮೇಲೆ ನಮಗೆಲ್ರಿಗೂ ಪ್ರಸಾದ ರೂಪವಾಗಿ ಕೊಡ್ತಾರೆ. ಓಕೆ, ಇದಾಗಿತ್ತು ಇವತ್ತಿನ ಸಣ್ಣ ಒಂದು ವಿಡಿಯೋ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.